ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಿನ್ನಿನ ದಿವಸ ಕೊಟ್ಟಿರ್ತಕ್ಕಂಥ ಈ ಮಹಾಪ್ರಭುಗಳ ತೀರ್ಪು ಆಶಾದಾಯಕವಾಗಿರ್ತಕ್ಕಂಥ ತೀರ್ಪು. ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಲ್ಲ, ಆ ನಿರೀಕ್ಷೆಯಕ್ಕಿಂತಲೂ ಹೆಚ್ಚು ಅಭೂತಪೂರ್ವವಾಗಿರ್ತಕ್ಕಂಥ ಜಯವನ್ನು ಕೊಟ್ಟಿದ್ದರು. ಇನ್ನೂ 2-3 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ನಿರೀಕ್ಷೆ ಇತ್ತು. ಕಾಣದ ಕೈಗಳಿಂದ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಜೊತೆಗೆ ಬೇರೆ ಬೇರೆ ಕಾರಣಾಂತರಗಳಿಂದ ಇನ್ನೂ 3 ಜನ ಅಭ್ಯರ್ಥಿಗಳಿಗೆ ಗೆಲ್ಲಲಿಕ್ಕಾಗಲಿಲ್ಲ. ಮುಂದಿನ ದಿನಮಾನಗಳಲ್ಲಿ ಈ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನು ಪಕ್ಷ ಭೇದವನ್ನು ಮರೆತು, ಜಾತಿ ಭೇದವನ್ನು ಮರೆತು, ಮಹದೇವಪ್ಪ ಯಾದವಾಡರ ನೇತೃತ್ವದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಅಭೂತಪೂರ್ವಕವಾಗಿರ್ತಕ್ಕಂಥ ರೈತರ ಕಾರ್ಖಾನೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡ್ತೀವಿ. ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿರ್ತಕ್ಕಂಥದ್ದು ನಾನೆಲ್ಲ ಗಮನಿಸಿದ್ದೀನಿ. ಅದಕ್ಕೆ ಯಾವುದೇ ಥರದ ಉತ್ತರ ಕೊಡುವುದಿಲ್ಲ. ಆ ಉತ್ತರ ಕೊಡೋದಕ್ಕಿಂತ ಪೂರ್ವದೊಳಗೆ ನಾವೆಲ್ಲರೂ ಸೇರಿಕೊಂಡು ಆ ಕಾರ್ಖಾನೆ ಶ್ರೇಯೋಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ನಾವು ಆ ಕಾರ್ಖಾನೆಗೆ ಲಾಭಾಂಶವನ್ನು ಮಾಡೋದ್ರ ಜೊತೆಗೆ ಈ ಜನರ ತೀರ್ಪಿಗೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಮನ್ನಣೆಯನ್ನು ಕೊಡೋದ್ರ ಮುಖಾಂತರವಾಗಿ ಪ್ರತಿ ವರ್ಷ ಪಂಚಮಿ ನಿಮಿತ್ತವಾಗಿ ಕೊಟ್ಟಿರ್ತಕ್ಕಂಥ ಒಂದು ಶೇರನ್ನು ನಾವು ಸಂಪೂರ್ಣವಾಗಿ ಮುಂದಿನ ದಿನಮಾನಗಳಲ್ಲಿ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಸೇರಿಕೊಂಡು ಅದನ್ನು ಜವಾಬ್ದಾರಿಯುತವಾಗಿ ನಾವು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಮೇಲಾಗಿ ಕಾರ್ಖಾನೆ ಶ್ರೇಯೋಭಿವೃದ್ಧಿಗಾಗಿ ನಾವೀಗ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ, ಅಂದರೆ ನಾವು 11 ಜನ ಅಭ್ಯರ್ಥಿಗಳು ನಾವು ಗೆದ್ದಿದ್ದೀವಿ. ಇನ್ನೊಂದು ಗುಂಪಿನವರು 7 ಜನ ಅಭ್ಯರ್ಥಿಗಳನ್ನು ಗೆದ್ದಿದ್ದಾರೆ. ನಾವೆಲ್ಲರೂ ಸೇರಿ ಇವತ್ತು ಅವರು ನಮ್ಮ ಜೊತೆಗೆ ಇದ್ದುಕೊಂಡು ಟೀಕೆ ಟಿಪ್ಪಣಿ ಚುನಾವಣೆ ಸಂದರ್ಭದಲ್ಲಿ ಮಾಡಿರ್ಬೋದು. ಆದರೂ ಸಹೋದರ ಭಾವನೆಯಿಂದ ಅವರನ್ನು ನನ್ನ ಜೊತೆಗೆ ತೆಗೆದುಕೊಂಡು ಮಹದೇವಪ್ಪ ಯಾದವಾಡರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಆಶಾದಾಯಕವಾಗಿರ್ತಕ್ಕಂಥ ಒಂದು ತೀರ್ಪನ್ನು ತೆಗೆದುಕೊಳ್ತೇವೆ ಅಂತ ನಿರ್ಣಯ ತೆಗೆದುಕೊಳ್ತೀವಿ. ನಾವು ಈಗಾಗಲೇ ಕಾರ್ಖಾನೆ ಆಡಳಿತ ಮಂಡಳಿ, ಹಿಂದಿನ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರು ಸೇರಿಕೊಂಡು ಆ ಕಾರ್ಖಾನೆ ಅಭಿವೃದ್ಧಿಗಾಗಿ ಎಫ್ ಡಿ ಇಟ್ಟಿರ್ತಕ್ಕಂಥ ಹಣ ಇರ್ಬೋದು 11 ಕೋಟಿ ರೂಪಾಯಿ, ಜೊತೆಗೆ ಪ್ರತಿ ವರ್ಷ 1 ಕ್ವಿಂಟಲ್ ಸಕ್ಕರೆ ಕೊಡ್ತಿರ್ತಕ್ಕಂಥದ್ದಾಗಿರ್ಬೋದು. ನಾವು ಕಾರ್ಖಾನೆಯ ಶ್ರೇಯೋಭಿವೃದ್ಧಿಗಾಗಿ ಯಾವ ರೀತಿ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಬೇಕಂತಂದ್ರೆ, ನಮ್ಮನ್ನು ಸೋಲಿಸ್ಬೇಕನ್ನುವಂಥ ನಿಟ್ಟಿನೊಳಗೆ ಭಾಳ ಜನ ಅತಿ ಪರಿಶ್ರಮವನ್ನು ಪಟ್ಟರು. ಆದರೆ ಮತದಾರ ಪ್ರಭುಗಳು ನಮ್ಮ ಗೆಲುವಿಗೆ ಸಾಕಷ್ಟು ಸಹಾಯಕಾರಿಯಾಗಿದ್ದರು. ಆ ಮತದಾರರಿಗೆ ಎಷ್ಟು ಅಭಿನಂದನೆ ಹೇಳಿದರೂ ನಾನು ಕಮ್ಮಿ ಅಂತ ಭಾವಿಸ್ತಾ ಇದ್ದೇನೆ. ಯಾಕಂದರೆ ಅಂಥ ಮತದಾರ ಪ್ರಬುದ್ಧವಾಗಿರ್ತಕ್ಕಂಥ ಮತದಾರರು ಮಹದೇವಪ್ಪನ ಯಾದವಾಡರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ದೂತಕವಾಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ನಾನು ಒಂದು ಸರಿ ಅಲ್ಲಿ ಪೋಲಿಂಗ್ ಬೂತ್ನೊಳಗೆ ಒಂದು ಸರಿ ಒಬ್ಬರಿಗೆ ನಾನು ಹೇಳಿದೆ, ಈ ಚೀಟಿ ಬೇಡಪ್ಪ, ಈ ಚೀಟಿ ಬೇರೆ ಇತ್ತು, ಈ ಚೀಟಿ ಇನ್ನು ತೊಗೊಬೇಡ ಅಂತ. ಆ ಮನುಷ್ಯ ನನಗೊಂದು ಮಾತು ಹೇಳಿದ, ತಮ್ಮ ನನಗೆ 13 ವರ್ಷ ಸಕ್ಕರೆ ಕೊಟ್ಟನು ಅವ ಡೆಬ್ಬಿಗೆ ಮುತ್ಯ, ಆ ಡೆಬ್ಬಿಗೆ ಮುತ್ಯ ಓಟ್ ಹಾಕ್ತಾನಂತಂದ. ಎಷ್ಟು ಸಂತೋಷ ಆಗಬಾರ್ದು. ನಾವು ಇವತ್ತು ದಿವಸ ಬೇರೆ ಬೇರೆ ಕಾರಣಗಳಿಂದ ಆ ರೈತರು ಹೇಳಿರ್ತಕ್ಕಂಥ ಮಾತು ನನಗೆ ಖುಷಿ ತರುವಂಥದ್ದು. ಆ ಖುಷಿಯನ್ನು ಇವತ್ತು ದಿವಸ ಎಷ್ಟು ಸಂತೋಷವನ್ನು ಹಂಚಿದರೂ ನನಗೆ ಕಮ್ಮಿ ಅಂತ ಭಾವಿಸ್ತಾ ಇದ್ದೇನೆ. ಆ ಒಬ್ಬ ರೈತ ನನ್ನ ಮನೆಯ ಬೀಗರಿಗೆ ಬಿಜ್ಜರಿಗೆ ಸಕ್ಕರೆಯನ್ನು ಕೊಡೋದ್ರ ಮುಖಾಂತರವಾಗಿ ನಾನೆಲ್ಲನೂ ನೋಡಿ ನಮ್ಮ ತಂದೆಯಾಗಿರ್ತಕ್ಕಂಥವನು ಒಂದು ಶೇರ್ ಮಾಡಿದಾನೆ. ಆ ಶೇರಿನ ಸಕ್ಕರೆಯನ್ನು ನಾವು ಶೇರ್ ಹಚ್ಚಿ ಮತ್ತು ತೂಕ ಮಾಡಿ ಮಾಪ್ ಕೊಡೋದಲ್ಲಪ್ಪ, ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ನಮ್ಮ ಬೀಗರಿಗೆ ಬಿಜ್ಜರಿಗೆ 1 ಕ್ವಿಂಟಲ್ ಸಕ್ಕರೆಯನ್ನು ಒಬ್ಬರಿಗೆ ತಿನ್ನೋಕ್ಕಾಗೋದಿಲ್ಲ, ಎಲ್ಲರೂ ಹಂಚ್ಕೊಂಡು ತಿಂತೀವಿ. ಈ ಸಕ್ಕರೆ ಕಾರ್ಖಾನೆ ಕೊಡ್ತಿರ್ತಕ್ಕಂಥ ಸಕ್ಕರೆ ನಮ್ಮ ಬಹುದಿನಗಳಿಂದ ನಮ್ಮ ಮನೆತನಕ್ಕೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಕಾರ್ಖಾನೆ ಅಂತ ಹೇಗಿಸಿದ ಮತ ಹಾಕಿರ್ತಕ್ಕಂಥವ್ರು ನಾವು ಭಾಳ ಜನ ಇರೋದ್ರಿಂದ ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರೆ ಕಮ್ಮಿ ಅಂತ ನಾವು ಭಾವಿಸ್ತಾ ಇದ್ದೇನೆ. ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಿಮ್ಮ ಜೊತೆಗೆ, ಅಂದರೆ ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ನಾವೇನು ಮಾಡ್ತೀವಲ್ಲ ಎಲ್ಲನೂ ಪಾರದರ್ಶಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಿಂದೂ ಪಾರದರ್ಶಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಮುಂದಿನ ದಿನಮಾನಗಳಲ್ಲಿ 10 ವರ್ಷಗಳ ಕಾಲ ಮಹದೇವಪ್ಪನ ಯಾದವಾಡರ ನೇತೃತ್ವದಲ್ಲಿ, 5 ವರ್ಷಗಳ ಕಾಲ ನನ್ನ ನೇತೃತ್ವದೊಳಗೆ ಒಂದು ಒಳ್ಳೆಯ ನಿರ್ಧಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಕಬ್ಬು ಕಾರ್ಖಾನೆ ಬರೆದಿರ್ತಕ್ಕಂಥ ಎಲ್ಲ ರೈತರನ್ನು ಸರಿದೂಗಿಸ್ಕೊಂಡು ಹೋಗುವಂಥ ಕೆಲಸದ ಜೊತೆಗೆ ಕಾರ್ಖಾನೆ ಆಡಳಿತ ಮಂಡಳಿಯಲ್ಲೇ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಪಕ್ಷ ಭೇದವನ್ನು ಮರೆತು, ಜಾತಿ ಭೇದವನ್ನು ಮರೆತು, ಈಗ ಆಡಳಿತ ಮಂಡಳಿ ಗೆದ್ದಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರು ಅವರು ಅನ್ನೋದೇ ನಾವು ಅವ್ರನ್ನ ಜೊತೆಯಾಗಿ ಕೂಡಿಕೊಂಡು ಮಾತನಾಡಿ ಕೆಲಸ ಮಾಡುವಂಥ ಒಂದು ಕೆಲಸನ ಮಾಡ್ತೀವಿ. ಅದಕ್ಕೆ ದಯವಿಟ್ಟು ಇದಕ್ಕೇನೆಂದರೆ ಆ ಕಾರ್ಖಾನೆಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ. ಆ ಭವಿಷ್ಯ ನಮಗಷ್ಟೇ ಅಲ್ಲ, ಮುಂದಿನ ಯುವ ಪೀಳಿಗೆಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಕಾರ್ಖಾನೆ ಆಗಲಿ ಅಂತ ನಾನು ಬಯಸುತ್ತಾ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ.